ಸರ್ವರಿಗೂ ನಿಮ್ಮ ಕನ್ನಡ ಉಪನ್ಯಾಸಕ ಶ್ರೀ ಬಾಳೇಶ್ ಕೊಸ್ತರಿಗೆ ಮಾಡುವ ನಮಸ್ಕಾರಗಳು. ಪ್ರಥಮ PUC ವಿಭಾಗದ ಒಂದು ಪಠ್ಯಪುಸ್ತಕದ ಪದ್ಯ ದುರ್ಯೋಧನನ ವಿಲಾಪ. ಹಳೆಗನ್ನಡದ ಶ್ರೇಷ್ಠ ಕವಿಗಳಾಗಿರುವಂಥ ಕವಿಚಕ್ರವರ್ತಿಯಾಗಿರುವಂಥ ರನ್ನ ಕವಿಗಳು ಬರೆದಿರುವಂಥದ್ದು ಒಂದು ಪದ್ಯ ದುರ್ಯೋಧನನ ವಿಲಾಪ. ರನ್ನ ಕವಿಗಳು ಬಾಗಲಕೋಟೆ ಜಿಲ್ಲೆಯ ಮುಧೋಳ ಅಂದರೆ ಈಗಿನ ಮುಧೋಳ ಎನ್ನುವಂಥ ಒಂದು ಊರಲ್ಲಿ ಜನಿಸಿರುವಂಥವರು. ಇವರು ಕ್ರಿಸ್ತಶಕ 949 ಸುಮಾರು 10ನೇ ಶತಮಾನದ ಕಾಲದಲ್ಲಿ ಜೀವಿಸಿರುವಂಥ ಶ್ರೇಷ್ಠ ಕವಿಗಳು. ಅವರ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ ಅಂತಕ್ಕ. ತಂದೆ ತಾಯಿಯ ಜೀವನ ಬಳೆಗಾರ ವೃತ್ತಿಯಿಂದ ಬಂದಿರುವಂಥ ಮನೆತನದ ಜೀವನ. ಅದೇ ದಾರಿಯಲ್ಲಿ ಸಾಗುವಂಥ ಒಬ್ಬರು ಮಗನೇ ಈ ರನ್ನ ಕವಿಗಳು ಅಂತ. ಯಾರೋ ಪುಣ್ಯಾತ್ಮರು ಸರಿದಾರಿಯನ್ನು ತೋರಿಸಿರುವ ಹಾಗೆ ರನ್ನ ಗುರುಗಳ ಆಶ್ರಯವನ್ನು ಪಡೆದುಕೊಂಡು ಸಾಹಿತ್ಯ ಲೋಕಕ್ಕೆ ಒಂದು ಶ್ರೇಷ್ಠ ಕವಿಯಾಗಿ 2 ಕೃತಿಗಳನ್ನು ಕೊಡೋದು. ಒಂದು ಅಜಿತ ತೀರ್ಥಂಕರರ ಪುರಾಣ ಮತ್ತು ಸಾಹಸ ಭೀಮ ವಿಜಯ ಅಂತಕ್ಕ. ಅಜಿತನಾಥ ತೀರ್ಥಂಕರರ ಪುರಾಣ ಮತ್ತು ಸಾಹಸ ಭೀಮ ವಿಜಯ. ಈ ಸಾಹಸ ಭೀಮ ವಿಜಯ ಕೃತಿಯೇ ಈ ದುರ್ಯೋಧನ ವಿಲಾಪಕ್ಕೆ ಮೂಲ ಆಕಾರದ ಕೃತಿಯಾಗಿರುವಂಥದ್ದು. ಹೀಗೆ ಸಾಹಿತ್ಯ ಲೋಕಕ್ಕೆ ಕವಿಚಕ್ರವರ್ತಿಯಾಗಿ ನಾಡಿನೆಲ್ಲೆಡೆ ಸಾಹಿತ್ಯದ ರಸದೌತಣವನ್ನು ಕನ್ನಡಿಗರಿಗೆ ಉಣಬಡಿಸುವ ಕನ್ನಡ ಸಾಹಿತಿಯೇ ಈ ರನ್ನ ಕವಿಗಳು ಅಂತ. ಅವರು ಬರೆದಿರುವಂಥದ್ದು ಒಂದು ಪದ್ಯ ದುರ್ಯೋಧನನ ವಿಲಾಪ ಅಂತ. ಉಡಿದಿರ್ದ ಕೈದು ನೆತ್ತರ ಕಡಲೋಳ್ ಅಡಿಗಡಿಗೆ ತಳಮಣ್ ಅರ್ಚುತಿರೆ ಕಾಲಿಡೆಲ್ ಎಡೆವಡೆಯದೆ ಕುರುಪತಿ ದಡಿಗವೆ ನಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಉಡುದಿರ್ದ ಕೈದು ನೆತ್ತರ ಕಡಲೋಳ್ ಅಡಿಗಡಿಗೆ ತಳಮಣರ್ಚುತಿರೆ ಕಾಲ್ ಇಡಲ್ ಎಡೆವಡೆಯದೆ ಕುರುಪತಿ ದಡಿವೆ ನಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಅಂದರೆ ಇಲ್ಲಿ ಉಡುದಿದ್ದ ಅಥವಾ ಉಡಿದ ಅಂತಂದರೆ ಮುರಿದು ಅಂತ. ಕೈದು ಅಂದರೆ ಆಯುಧ ಅಂತ. ನೆತ್ತರ ಅಂದರೆ ರಕ್ತ. ಅಡಿ ಅಂದರೆ ಹೆಜ್ಜೆ, ಅಂದರೆ ಅಡಿಗಡಿಗೆ ಅಂದರೆ ಹೆಜ್ಜೆಗೆ. ತಳ ಪಾದ ಅಂತ. ಉರ್ಚು ಅಂದರೆ ಚುಚ್ಚುವುದು ಅಂತ. ಉರ್ಚು ಅಂದರೆ ಚುಚ್ಚುವುದು ಅಂತ. ಎಡೆ ಅಂದರೆ ಸ್ಥಳ, ಅಂದರೆ ಕಾಲಿಡಲು ಇಲ್ಲದೆ ಇರುವಂಥ ಸ್ಥಳದ ಜಾಗ. ದಡಿಗ ಅಂದರೆ ಭಾರಿ ಗಾತ್ರದ ಅಂತ. ವೆನ ಅಂದರೆ ಹೆಣ ಅಂತ. ಭಾರಿ ಗಾತ್ರದ ಹೆಣ. ಕುರುಪತಿ ಅಂತಂದರೆ ಇಲ್ಲಿ ಕುರುಕುಲಕ್ಕೆ ಅಧಿಪತಿಯಾಗಿರುವಂಥ ದುರ್ಯೋಧನ ಅಂತ. ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರಧಾರೆಗಳನ್ನ ಇಟ್ಕೊಂಡು ಅಲ್ಲಿ ದುರ್ಯೋಧನ ಕೌರವರ ಪಾಂಡವರ ಹಿರಿಯಜ್ಜನಾಗಿರುವಂಥ ತನ್ನ ತಂದೆಯ ಧೃತರಾಷ್ಟ್ರನ ತಂದೆಯ ಸಲಹೆ ಮೇರೆಗೆ ಭೀಷ್ಮಾಚಾರ್ಯನ ಸಲಹೆಗಾಗಿ ಬರುವಂಥ ಒಂದು ವಿಚಾರ. ಹಾಗಾದರೆ ಇಲ್ಲಿ ಪಾಂಡವರಿಗೆ ಸೂಜಿಯ ಮೊನೆಯಷ್ಟೂ ಜಾಗವನ್ನು ಕೊಡದಿದ್ದ ದುರ್ಯೋಧನ ಈ ದಿನ ಅದೇ ಜಾಗಕ್ಕೆ ಬಂದು ಹಲವಾರು ಸೈನಿಕರ ರಕ್ತಪಾತವನ್ನು ನೋಡಿ ಅಲ್ಲಿ ನೊಂದಿರುವಂಥದ್ದು ಅಂತ. ಅದೇ ಈ ಪದ್ಯ ದುರ್ಯೋಧನನ ವಿಲಾಪ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.